ಹಾಯ್ ವಿವರ್ಸ್, ಇವತ್ತಿನ ಸ್ಪೆಷಲು ಸ್ವೀಟ್ ಖಾಜಾ ಮಾಡ್ತಾಯಿದ್ದೀನಿ. ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡಿ, ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ. ಡೈಲಿ ಒಂದೊಂದು ಫುಡ್ ಹಾಕ್ತಾ ಇರ್ತೀನಿ ನಿಮಗೋಸ್ಕರ. ಅದನ್ನು ಮನೇಲಿ ಟ್ರೈ ಮಾಡಿ ಅದು ಹೇಗಿತ್ತು ಅಂತ ನನಗೆ ಹೇಳಿ. ನೋಡಿ, ಒಂದು ಚಿಕ್ಕ ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲೇ ಒಂದು 10-12 ಪೀಸ್ ಆಗ್ತದೆ. ನಾನು ಯಾವಾಗಲೂ ಸ್ವಲ್ಪನೇ ಮಾಡೋದು, ಅದಕ್ಕೆ ನಿಮಗೋಸ್ಕರ ಮಾಡಿ ತೋರಿಸೋದಷ್ಟೇ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ನೀರು ಹಾಕ್ಬಿಟ್ಟು, ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು, ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ಲ ಹಿಟ್ಟನ್ನ, ಅದೇ ಥರ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಆಯಿತಾ? ಇದನ್ನು ಕಲಿಸ್ಕೊಂಡು ನೋಡಿ, ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಬೇಕು ಇದನ್ನು. ಆಯಿತಾ? ಆಮೇಲೆ ನೋಡಿ, ಹಿಂಗೆ ಸಾಫ್ಟಾಗಿ ಚೆನ್ನಾಗಿ ಬಂದಿರಬೇಕು. ಗಟ್ಟಿಯಾಗಿ ಇರಬಾರ್ದು, ತೆಳ್ಳಗೂ ಆಗಬಾರ್ದು, ಪಾತ್ರೆಗೆ ಅಂಟಬಾರ್ದು. ಆ ಥರ ಹಿಟ್ಟು ಕಲಿಸ್ಬಿಟ್ಟು ಮುಚ್ಚಿಡಿ. ಒಂದು 20 ಮಿನಿಟ್ಸ್ ಅದು ಇದಾಗಲಿ. ಈಗೇನು ಮಾಡಬೇಕು ಅಂದರೆ, ಅದನ್ನ ತೆಗೆದ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ಬೇಕು. ಪೂರಿಗೆ ಮಾಡ್ಕೊಳ್ತೀವಲ್ಲ ನಾವು, ಆ ಥರ ಮಾಡ್ಕೊಳ್ಬೇಕು. ನೀವು ಎಷ್ಟು ಪೂರಿದು ಹಿಟ್ಟು ಮಾಡ್ಕೊಳ್ತೀರೋ, ಪೂರಿ ಥರ ಮಾಡ್ಕೊಳ್ತೀರೋ ಅಷ್ಟು ಲೇಯರ್ಸ್ ಬರುತ್ತೆ. ನಾನು ಒಂದು 4-5 ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಈ ಥರ ಪೂರಿಗೆ ಹೊತ್ಕೊಳ್ಳೋಂಗೆ ಹೊತ್ಕೊಂಡ್ಬಿಡ್ಬೇಕು. ಆಮೇಲೆ ಅದ್ರ ಮೇಲೆಲ್ಲ ಕಾರ್ನ್ಫ್ಲೋರ್ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ಇದು ಮೈದಾ ಹಿಟ್ಟಲ್ಲ ನಾನು ಹಾಕಿರೋದು, ಕಾರ್ನ್ಫ್ಲೋರು. ಅದನ್ನು ನೆನ್ಪಿಟ್ಕೊಳ್ಬೇಕು. ಕಾರ್ನ್ಫ್ಲೋರಲ್ಲೇ ಒತ್ತಬೇಕು. ಒತ್ತುವಾಗ ಒಂದು ಸ್ವಲ್ಪ ಹಿಟ್ಟು ಹಾಕಿದೆ ನೋಡಿ, ಅದು ಕಾರ್ನ್ಫ್ಲೋರು, ಜೋಳದ ಹಿಟ್ಟು. ಅದು ಹಾಕ್ಬಿಟ್ಟು ಆಮೇಲೆ ಪೂರಿ ಥರ ಎಲ್ಲ ಮಾಡಿಕೊಂಡು, ನೀವು ಎಷ್ಟು ಇಡ್ತೀರ, ನಾನೀಗ 5 ಇಟ್ಟಿದ್ದೀನಿ, ನೀವು 8-9 ಇಟ್ಟರು ಅಷ್ಟೇ ಲೇಯರ್ಸ್ ಬರುತ್ತೆ. ಅಷ್ಟೇ ಪದ್ರಾಗಿ ನಮಗೆ ತಿನ್ಲಿಕ್ಕೆ ಸಿಗುತ್ತೆ. ಈಗ ಎಲ್ಲ ಒಂದ್ರ ಮೇಲೆ ಇಟ್ಬಿಟ್ಟು ಕಾರ್ನ್ಫ್ಲೋರ್ ಪುಡಿ ಹಾಕಿ ಅದು ಒಂದ್ರ ಮೇಲೆ ಒಂದು ಇಟ್ಟು ಮತ್ತೆ ಇನ್ನೊಂದು ಸಲ ಒತ್ಬಿಟ್ಟು ಈ ಥರ ರೋಲ್ ಮಾಡ್ಕೊಳ್ಳಿ. ಆಯಿತಾ? ನಾವು ಎಷ್ಟು ಪದ್ರಗಳು ಪೂರಿದು ಇದನ್ನು ಹಾಕ್ತೀವೋ ಅಷ್ಟೇ ಪದ್ರಗಳು ಬರುತ್ತೆ. ನೋಡಿ, ಹಿಂಗೆ ಮಾಡ್ಕೊಂಬಿಟ್ಟು ಬೇಗ ಆಗುತ್ತೆ. ಖುಷಿಯಾಗಿ ಮಾಡಿ, ಏನೇ ಅಡುಗೆ ಮಾಡಿದ್ರು ಖುಷಿಯಾಗಿ ಮಾಡಿ. ಅದ್ರ ಟೇಸ್ಟೇ ಬೇರೆ, ಅದಕ್ಕೆ ಸಪ್ರೇಟಾದ ಒಂದು ಟೇಸ್ಟ್ ಬರುತ್ತೆ. ಈಗ ಈ ಥರ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಆ ಸೈಡ್ಸ್ ತೆಗೆದ್ಬಿಟ್ಟು ಈ ಥರ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಆಯಿತಾ? ಹಿಂಗೆ ಮಾಡಿಟ್ಬಿಟ್ಟು ಇದನ್ನು ಜಸ್ಟ್ ಒಂದೊಂದು ಸಲ ಒತ್ತಬೇಕಷ್ಟೇ. ಹಂಗಿದ್ದದನ್ನ ಮಧ್ಯೆ ಬರೋಕ್ಕೋಸ್ಕರ ಸೈಡಲ್ಲಿ ಬಿಡುತ್ತೆ. ಆಗ ಅದನ್ನು ಹಂಗೆ ಪ್ರೆಸ್ ಮಾಡಿ ಅಂಟಿಸಿ ಆಮೇಲೆ ಈ ಥರ ಮಾಡ್ಕೊಳ್ಳಿ. ಈಗ ನಮಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇದು ಕೂಡ ನಾನು ಬೌಲ್ ತೊಗೊಂಡಿದ್ನಲ್ಲ ಮೈದಾ ಹಿಟ್ಟು, ಅದೇ ಬೌಲಲ್ಲೇ ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಬೌಲ್ ಸಕ್ಕರೆ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕಿ, ಅದರಲ್ಲಿ ಅರ್ಧ ಭಾಗ ನೀರು ಹಾಕಿ. ನೀವು ಯಾವುದ್ರಲ್ಲಿ ಸಕ್ಕರೆ ತೆಗಿತೀರಾ ಅದರಲ್ಲಿ ಅರ್ಧ ಭಾಗ ನೀರು ಹಾಕಿ ಅದು ಚೆನ್ನಾಗಿ ಮೆಲ್ಟ್ ಆಗೋ ಟೈಮಲ್ಲಿ ಅದಕ್ಕೆ ಏಲಕ್ಕಿ ಹಾಕ್ಕೊಡಿ. ಏಲಕ್ಕಿ ಪುಡಿ ಮಾಡಿಟ್ಕೊಂಡಿರ್ತೀನಿ. ನಾನು ಸಾಧಾರಣ ಹೇಳ್ತೀನಿ, ಮನೆಗಳಲ್ಲಿ ಯಾವಾಗಲೂ ಇಂಥದ್ದೆಲ್ಲ ಮಾಡಿಟ್ಕೊಂಡ್ರೆ ಈಸಿ ನಮಗೆ ಮಾಡೋಕ್ಕೆ. ಆಗ ಏಲಕ್ಕಿ ತೆಗೆದು ಕುಟ್ಟಿ ಹಾಕೋದು ಬದಲು ಇದು ರೆಡಿಯಾಗಿ ಮಾಡ್ಬೋದು. ಇದು ಫುಡ್ ಕಲರ್ ಹಾಕ್ತಾಯಿದ್ದೀನಿ, ಯೆಲ್ಲೋ ಫುಡ್ ಕಲರ್ ಹಾಕ್ತಿದ್ದೀನಿ. ಜಸ್ಟ್ ಕಲರ್ ಬರಲಿ ಅಂತ ಆಪ್ಷನ್ ಇದು. ನಿಮಗೆ ಇಷ್ಟ ಇದ್ದರೆ ಮಾತ್ರ ಹಾಕಿ. ನಾನೊಂದು ಕಲರ್ಫುಲ್ಲಾಗಿರಲಿ ಅಂತೇಳಿ ಈ ಫುಡ್ ಕಲರ್ ಹಾಕಿದೆ. ನೋಡಿ, ಅದು ಈಗ ಕುದ್ದಿದ ಮೇಲೆ ಆಫ್ ಮಾಡಿಬಿಡಿ, ಸ್ಟವ್ ಆಫ್ ಮಾಡಿ. ಈಗ ನಮಗೆ ಇದನ್ನ ಫ್ರೈ ಮಾಡಿ ತೆಗೆಯೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಹಾಕ್ಕೊಡ್ಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದು ಒಂದೊಂದೇ ಪೀಸ್ ಹಾಕ್ಕೊಡಿ. ಅದು ನಿಧಾನವಾಗಿ ಸಿಮ್ಮಲ್ಲೇ ಬೇಯಬೇಕು. ಆಗ ಆ ಫ್ರೈ ಆದಮೇಲೆ ಒಂಥರ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ ತಿನ್ನಲಿಕ್ಕೆ. ಅವು ಫುಲ್ಲಲ್ಲಿ ಇಟ್ಬಿಡ್ಬಾರ್ದು, ಬೇಗ ಮೇಲೆ ಬೆಂದುಬಿಟ್ರೆ ಒಳಗಡೆ ಎಲ್ಲ ಹಿಟ್ಟಂಗೆ ಅನಿಸುತ್ತೆ. ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಿ. ಚೆಂದ ಒಂದು ಬ್ರೌನ್ ಕಲರ್ ಬರಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದು ಸಕ್ಕರೆ ಪಾಕಕ್ಕೆ ಹಾಕಿ ಅದು ಆ ಸಕ್ಕರೆ ಪಾಕದ ಜ್ಯೂಸ್ನೆಲ್ಲ ಎಳ್ಕೊಳುತ್ತಲ್ವ, ಆವಾಗ ಅದು ಒಂದೊಂದು ಹಿಂಗೆ ಲೇಯರ್ನ ಕಿತ್ತು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಫ್ರೈ ಆಗಿದೆ. ಈಗ ನಾವು ಸಕ್ಕರೆ ಪಾಕ ಮಾಡ್ಕೊಂಡ್ವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಹಿಂಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಲೇಯರ್ಸ್ ನೋಡಿ ಹೆಂಗಿದೆ. ಹಂಗೆ ಒಂದೊಂದೇ ಪೀಸ್ ಹಂಗೆ ತಿನ್ಬೋದು ಬೇಕಾದರೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗೆ ಮಾಡಿಕೊಡಿ, ಅವ್ರಿಗೆ ಖುಷಿ ಆಗ್ತದೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.